ಗುಡ್ ಮಾರ್ನಿಂಗ್. ಸೊ ಪ್ರೆಸೆಂಟ್ಲಿ ಸಿಚುವೇಶನ್ ಮಳೆ ಬರ್ತಿದೆ, ಕಾಣಿಸ್ತಿದೆ ಅಲ್ವಾ? ಹೌದು. ಸೊ ನಮ್ಮೂರಲ್ಲಿ ಎಲ್ಲಾದ್ರೂ ಮಳೆ ಬರ್ತಿದ್ರೆ ಏನ್ ಮಾಡ್ತೀವಿ? ಕಡೆ ಎಲ್ಲ ಹಾಕೊಂಡು, ಡೋರ್ ಎಲ್ಲ ಹಾಕೊಂಡು, ಸೊ ಏನು ಬೆಡ್ಶೀಟ್ ಹೊಚ್ಕೊಂಡು ಕುತ್ಕೋತೀವಿ. ಬಟ್ ಮಂಗಳೂರಲ್ಲಿ ಉಲ್ಟಾ. ಸೊ ಅವೆಲ್ಲ ಸೀನೇ ಇಲ್ಲ. ಎಷ್ಟೇ ಮಳೆ ಬಂದು ಸುರಿದ್ರು ಕೂಡ ನಮಗ್ ಫ್ಯಾನ್ ಬೇಕು. ಬೇಕಾದ್ರೆ ನಾನು ತೋರಿಸ್ತೀನಿ ಕೂಡ ನಮ್ಮ ಸ್ಟಾಫ್ ರೂಮ್ ಅಲ್ಲಿ. ಸ್ಟಾಫ್ ರೂಮ್ ಅಲ್ಲಿ ನಾವು ಫ್ಯಾನ್ ಹಾಕೊಂಡ್ ಕೂತಿದ್ವಿ. ಏಕೆಂದ್ರೆ ಅಷ್ಟು ಶಕೆ ಆಗ್ತದೆ ಇಲ್ಲಿ. ಮಳೆ ಬಂದ್ರು ಕೂಡ ನೋ ಯೂಸ್. ಮಳೆ ಅದ್ರ ಪಾಡಿಗೆ ಅದ್ರ ಬರುತ್ತೆ, ಬಟ್ ನಮಗೆ ಫ್ಯಾನ್ ಬೇಕೇ ಬೇಕು. ಸೊ ಅಷ್ಟು ಟೆಂಪ್ರೇಚರ್ ಇರುತ್ತೆ ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಹೇಳ್ಬೇಕು ಅನ್ಕೊಂಡಿದ್ದು. ಆಗ ಮತ್ತೆ ನೀರೆಲ್ಲ ಒಳಗ್ ಬಂದ್ರೆ ಕಷ್ಟ. ನಮ್ ಚೈತ್ರ ಮ್ಯಾಮ್ ನನ್ನ ನೋಡ್ತಾ ಇದ್ದಾರೆ, ಏನ್ ಇವಳು ವಿಡಿಯೋ ಮಾಡ್ಕೊಂಡು ಅಡ್ಡಾಡ್ತಿದ್ದಾಳೆ ಅಂತ. ಓಕೆ, ಸೊ ಈಗಲೂ ನಾನು ನೆಟ್ಟು ಪ್ರಿಪೇರ್ ಆಗೋಣ ಕ್ಲಾಸಿಗೆ. ಸೊ ಒಂದಿನ 4-5 ವಿಡಿಯೋನಾದ್ರೂ ಮಾಡ್ಕೋಬೇಕು. ಸೊ ಒಂದಿನ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಈ ವಿಡಿಯೋನೇ ಅಪ್ಲೋಡ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳೋತರ. ಸೊ ಆ ತರ ಪ್ಲಾನ್. ಅಂಡ್ ನೆನ್ನೆ ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ. ಸೊ ಅವಾಗ ನಾನು ಕಪ್ ತಗೊಂಡೆ. ಇನ್ನೇನೇ ಹೇಳಿ ನಿಮ್ಮ ಹತ್ರ, ಏನೇ ನೋಡಿ. ನನ್ನ ಫ್ರೆಂಡ್ ಬೇರೆ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಸೊ ಮನೆಗೆ ಹೋಗಿರೋದ್ರಿಂದ ಬೇಜಾರು. ಇಲ್ಲಾಂದ್ರೆ ಒಟ 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 ಅನ್ಕೊಂಡಿರ್ತಿದ್ವಿ. ಏನು ಮಾಡೋದಕ್ಕಾಗಲ್ಲ. 11 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀನಿ. ಟೀ ಟೈಮಿಂಗ್ಸ್ ನಮಗೆ ಅವಾಗ. ಫೈನಲಿ ಟೀ ಬಂತು. ಇವತ್ತು ಸ್ವಲ್ಪ ಬೇಗ ಬಂದಿದೆ, ಅರ್ಧ ಗಂಟೆ ಬೇಗ ಬಂದಿದೆ. ಪರವಾಗಿಲ್ಲ, ಓಕೆ ಓಕೆ, ಕುಡಿಬೋದು. ಸ್ವಲ್ಪ ನೀರಾಗಿದೆ. ಸೊ ಇವಾಗ ನೋ ಅದರ್ ಹೋಗ್ತೇನಿಲ್ಲ. ಒಂದು 10 ಮಿನಿಟ್ಸ್ ಎಂಜಾಯ್ ಮಾಡ್ಬೇಕು, ಕೂತ್ಕೊಂಡು ಅಲ್ಲಿ ಅಷ್ಟೇ. ಆರಾಮಾಗಿ ಕುತ್ಕೊಂಡು ಆಮೇಲೆ ಮತ್ತೆ ಕೆಲಸ ಮಾಡ್ಬೇಕು. ಈ ಬುಕ್ ಬಗ್ಗೆ ಗೊತ್ತಾ? ನಾನು ಉಡುಪಿಗೆ ಹೋದಾಗ ತಗೊಂಡಿದ್ದಂತ ಬುಕ್. ಕೋಟಿ ಗೀತಾ ಲೇಖನ ಯಜ್ಞ ಅಂತ ಬುಕ್ ನೇಮ್. ಸೊ ಇದ್ರಲ್ಲಿ ನಮ್ಗೆ ಏನೇನಿರುತ್ತೆ ಅಂದ್ರೆ, ಸೊ ಆಲ್ರೆಡಿ ಬರ್ದು ಇಟ್ಟಿರುವಂತ ಕೋಟಿ ಗೀತಾ ಲೇಖನ ಯಜ್ಞ ಬುಕ್ ಕೂಡ ಇರುತ್ತೆ. ಅದನ್ನ ನಾವು ಇನ್ನೊಂದು ಬುಕ್ಕಿಗೆ ಬರಿಬೇಕು, ಖಾಲಿ ಬುಕ್. ಆಕ್ಚುಲಿ ನಾನೊಂದೆರಡು ಏನೋ ಬರ್ದಿದ್ದೀನಿ ಅಷ್ಟೇ. ಬರಿಬೇಕು. ಬರ್ದು ಅಲ್ಲಿ ತಗೊಂಡೋಗಿ ತೋರ್ಸಿದಾಗ ಅವಾಗ ನಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದನ್ನ ಬರ್ದಿದ್ದೀನಿ, ನಿಮ್ಮ ಹೆಸರಲ್ಲಿ ಸಿಗುತ್ತೆ. ನೀವೆಲ್ಲಾದ್ರೂ ಉಡುಪಿಗೆ ಹೋದ್ರೆ, ಸೊ ನಾನು ಉಡುಪಿಗೆ ಹೋಗಿದ್ದೀನಿ ಆಯ್ತಾ. ಸೊ ನಂಗೆ ಗೊತ್ತಿರ್ಲಿಲ್ಲ ಗೀತಾ ಮಂದಿರದಲ್ಲಿ ಹೋಗಿ ಈ ತರ ಎಲ್ಲ ಇರತ್ತೆ ಅಂತ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಉಡುಪಿಗೆ ಹೋದ್ರು ಬರೀ ದೇವಸ್ಥಾನ ನೋಡ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಬರೋದಲ್ಲ. ಸೊ ಅಲ್ಲಿ ಸುತ್ತಿ ನೋಡಿ, ಅಲ್ಲಿ ಶಾಪಿಂಗ್ ಏರಿಯಾ ಏನಿದೆ, ಅಲ್ಲಿ ಗೀತಾ ಮಂದಿರ ಅಂತ ಇದೆ. ಅದ್ರ ಒಳಗ್ ಹೋದ್ರೆ ಮಾತ್ರ ಸಖತ್ತಾಗಿದೆ ಮಾತ್ರ. ಸೊ ಅಲ್ಲಿ ಒಂದ್ಸತಿ ಹೋಗಿ ಬನ್ನಿ. ಸೊ ಇದನ್ನ ಬರೆಯುವಾಗ ನಾವು ಇದನ್ನ ಕೈಯಲ್ಲಿ ಕಟ್ಕೊಂಡು ಬರಿಬೇಕು, ಈ ತಾಯ್ತನ. ಸೊ ಈ ತಾಯ್ತದಲ್ಲಿ ಕೃಷ್ಣ ಇದ್ದಾನೆ, ಉಡುಪಿ ಕೃಷ್ಣ ಇದ್ದಾನೆ. ಸೊ ಡೈಲಿ ಮಾರ್ನಿಂಗ್ ಬರದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಲ್ವಾ? ಸೊ ಆ ತರ. ನಾನೊಂದ್ಸತಿ ನಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಯಾಕೆ ಯೂಟ್ಯೂಬ್ ಅಲ್ಲಿ ಹೇಳ್ಬಾರ್ದು ಅಂತ ನಂಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಬುಕ್ ನ ತೆಗೆದೆ ಅಷ್ಟೇ. ನಾ ಬರೀತೀನಿ, ಬಟ್ ಕೆಲವೊಂದು ಟೈಮ್ ನಾನು ಮರ್ತೋಗ್ಬಿಡ್ತೇನೆ. ನಂದು ಮೆಮೊರಿ ಸ್ವಲ್ಪ ಲಾಸ್, ಬೇಗ ಬೇಗ ಮರ್ತ್ಬಿಡ್ತೇನೆ. ಸೊ ಎಷ್ಟು ಜೋಪಾನವಾಗಿ ತಗೊಂಡ್ಬಂದಿದ್ದೀನೋ ಅಷ್ಟೇ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಕೂಡ.
2 years ಟೈಮ್ ಇರುತ್ತೆ ಬರೆಯೋದಕ್ಕೆ. ಬರ್ದು ಅಲ್ಲಿ ಕೊಡ್ಬೋದು ಅಂಡ್ ಅವರು ಇಸ್ಕೊಳಲ್ಲ. ಇದನ್ನ ನಾವು ಪೂಜೆ ಮಾಡ್ಬೇಕು, ನಿಮ್ಮ ಮನೆಗಳಲ್ಲಿ ಇಟ್ಟು ನೀವು ಬರ್ದಿರೋ ಅಂತದ್ನೇ ಪೂಜೆ ಮಾಡ್ಬೇಕು. ಆಕ್ಚುಲಿ ಒಳ್ಳೇದಾಗತ್ತೆ. ಎಲ್ಲರಿಗೂ ಒಂದೊಂದು ನಂಬಿಕೆ ಇರುತ್ತೆ ಅಲ್ವಾ, ಸೊ ಆತರ ಇದು ಒಂದು ನಂಬಿಕೆ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇರೋದು 6th ಚಾಪ್ಟರ್ ನರ್ಸಿಂಗ್ ಫೌಂಡೇಶನ್ ಅಲ್ಲಿ. ಆಕ್ಚುಲಿ ಮೆಡಿಕಲ್ ಫೀಲ್ಡ್ ಅವ್ರು ಯಾರಾದ್ರೂ ನೋಡಿದ್ರೆ ಸೊ ನಿಮಗೆ ಗೊತ್ತಿರುತ್ತೆ ಏನೇನಿರುತ್ತೆ ಅಂತ. ಸೊ ಇದರಲ್ಲಿ ಇರುವಂತದ್ದು ಏನು ಅಂದ್ರೆ, ನಾವು ಹಾಸ್ಪಿಟಲ್ಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ ಅಲ್ವಾ. ಸೊ ಆ ತರ ಟೆಸ್ಟ್ಗಳು ಯಾವ್ಯಾವೆಲ್ಲ ಟೆಸ್ಟ್ ಮಾಡ್ತೀವಿ, ಯಾವ್ಯಾವ ತರ ಮಾಡ್ತೀವಿ, ಅದ್ರಲ್ಲಿ ಏನೇನ್ ಇರುತ್ತೆ, ಏನೇನೆಲ್ಲ ನೋಡ್ಬೇಕು, ಹೇಗ್ ನೋಡ್ಬೇಕು ಅಂತೆಲ್ಲ ಇದ್ರಲ್ಲಿ. ಸೊ ಅದನ್ನ ಮಕ್ಳಿಗೆ ಹೇಳ್ಕೊಡೋದು. ಇದು ನಮ್ಗೆ ಬೇಸಿಕ್ ಫಸ್ಟ್ ಇಯರ್ ಇಂದ ಸಿಗುತ್ತೆ. ಈಗ ಸೆಮ್ ಬ್ಯಾಚ್ ನಡೀತಿರೋದ್ರಿಂದ ಸೆಮಿಸ್ಟರ್ ವೈಸ್ ಕೂಡ ನೋಡ್ಬೋದು. ನಮ್ಮ ಲೈಬ್ರರಿ ಮ್ಯಾಮ್, ಗುಡ್ ಮಾರ್ನಿಂಗ್ ಮ್ಯಾಮ್. ಸೊ ನಮ್ಮ ನರ್ಸಿಂಗ್ ಅಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕು, ಸಾಫ್ಟ್ ಆಗಿರ್ಬೇಕು, ಕೂಲ್ ಆಗಿರ್ಬೇಕು, ಲೀಡರ್ಶಿಪ್ ಇರ್ಬೇಕು, ಕಾನ್ವರ್ಸೇಷನ್ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕು. ತುಂಬಾ ಇದೆ. ಸೊ ನಿಮ್ಗೆ ಎಷ್ಟೇ ಕೋಪ ಇರ್ಲಿ, ಸೊ ನಾನು ಸಡನ್ ಆಗಿ ಟೆಂಪರ್ ಆಗ್ತೀನಿ, ಟೆಂಪರ್ ಮನುಷ್ಯ, ಮತ್ತೆ ನಾನು ಫುಲ್ ಅಗ್ರೆಸಿವ್ ಆಗಿರ್ತೀನಿ. ಆಸ್ ಎ ನರ್ಸ್ ನಮ್ಮಲ್ಲಿ ಎಷ್ಟೇ ಇರ್ಬೋದು, ಪೇಷಂಟ್ ಪಾರ್ಟಿ ಎಷ್ಟೇ ಕೂಗಾಡ್ತಿದ್ರು ನಾವು ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕೆಂದ್ರೆ ನಾವು ಕೂಗಾಡಿದ್ರೆ ಪೇಷಂಟ್ ನೋಡೋರು ಯಾರು, ಸಿಚುವೇಶನ್ ಮೇಂಟೈನ್ ಮಾಡೋರು ಯಾರು. ಸೊ ನಾವೆಷ್ಟು ಕೂಲ್ ಆಗಿರ್ತೀವೋ ಸಿಚುವೇಶನ್ ಅಷ್ಟೇ ಕೂಲ್ ಆಗಿರುತ್ತೆ. ಸೊ ಅದನ್ನ ನಾನು ನರ್ಸಿಂಗಿಗೆ ಬಂದ ಮೇಲೆ ಕಲ್ತಿದ್ದೆ. ಎಂತ ಕಾಂಪ್ಲಿಕೇಶನ್ ಸಿಚುವೇಶನ್ ಟೆನ್ಷನ್ ಮಾಡ್ಕೊಂಡು ತಲೆ ಎಲ್ಲ ಕೆದ್ಕೊಂಡು ಅಯ್ಯೋ ಅನ್ನೋದಕ್ಕಿಂತ ಬೆಸ್ಟ್ ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಹೆಂಗೆ ಪ್ರಾಬ್ಲಮ್ ಶುರು ಆಯ್ತು, ಯಾವ್ದ್ರಿಂದ ಶುರು ಆಯ್ತು ಅಂತ ನೋಡ್ಕೊಳ್ಳಿ ಫಸ್ಟ್. ಅದೆಲ್ಲ ನೋಡ್ಕೊಂಡು ಆದ್ಮೇಲೆ ಸೊಲ್ಯೂಷನ್ ತಾನಾಗೆ ಸಿಗುತ್ತೆ. ನಮ್ಮಲ್ಲಿ 100% ಪ್ರಾಬ್ಲಮ್ಸ್ ಇರುತ್ತೆ, ಬಟ್ 100% ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ. ಆಕ್ಚುಲಿ ನನಗೆ ನನ್ನ ಟೀಚರ್ ಹೇಳಿತ್ತು, ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ 50% ಪ್ರಾಬ್ಲಮ್ ನಾವು ಇಗ್ನೋರ್ ಮಾಡಿದ್ರೇನೆ ಬೆಸ್ಟ್. ಸೊ 100% ಪ್ರಾಬ್ಲಮ್ಸ್ ವಿ ಕಾಂಟ್ ಸಾಲ್ವ್ 100% ಪ್ರಾಬ್ಲಮ್ಸ್. ನಾವು 50% ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡೋಕ್ಕಾಗೋದು. ಇನ್ನು 50% ಪ್ರಾಬ್ಲಮ್ಸ್ನ ಇಗ್ನೋರ್ ಮಾಡಿದ್ರೆ ಮಾತ್ರ ನಮ್ಗೆ ಏನ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಪೀಸ್ ಸಿಗುತ್ತೆ ಲೈಫಲ್ಲಿ. ಪ್ರಿನ್ಸಿಪಲ್ ಇದ್ರು ಗೈಸ್ ಬಂದ್ಬಿಟ್ರೆ ಮುಗೀತು ನನ್ನ ಕತೆ. ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ವರ್ಕಿಂಗ್ ಅವರ್ ಅಲ್ಲಿ ಅಂತ ಏನೋ ಸ್ವಲ್ಪ ಬೈತಾರೆ, ಸ್ವಲ್ಪ ಜಾಸ್ತಿನೇ ಬೈತಾರೆ. ಎಲ್ಲಾರ ಮುಂದೆ ಬೈಸ್ಕೊಂಡು ಬೇಜಾರಾಗ್ತದೆ. ಅದಕ್ಕೆ ಸ್ವಲ್ಪ ಡೌ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲೂ ನಾವು ಮತ್ತೆ ಲೈಬ್ರರಿಗೆ ಹೋಗ್ಬರೋಣ. ಸೊ ಈ ವಿಡಿಯೋದಲ್ಲೂ ಲೈಬ್ರರಿಗೆ ಹೋಗಿ ನಮ್ಮ ಲೈಬ್ರರಿ ಮ್ಯಾಮ್ನ ಮಾತಾಡಿಸ್ಕೊಂಡು, ಸೊ ಅವರು ಲೈಬ್ರರಿಯಲ್ಲಿ ಡಾಕ್ಟರೇಟ್ ತಗೊಂಡಿದ್ದಾರೆ, PhD ಮಾಡಿದ್ದಾರೆ. ಶಿ ಇಸ್ ವೆರಿ ಗುಡ್. ವಿಡಿಯೋ ನಂದು ಲಾಗ್ಸ್ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಆಯ್ತಾ. ಹಾ ಸೊ ಎಲ್ಲರಿಗೂ ಹೇಳ್ಬೇಕು, ನಾನು ಯೂಟ್ಯೂಬ್ ಅಲ್ಲಿ ಲಾಗ್ಸ್ ಇದೆ, ವಿಡಿಯೋಸ್ ಇದೆ ನೋಡಿ. ಸೊ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಲಾಗ್ ಮಾಡೋದಕ್ಕೆ. ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಕಾರ್ಟೂನ್ ವಿಡಿಯೋಸ್ ಮಾಡೋಣ, ಮೆಟಾಯಲ್ಲಿ ಎಡಿಟ್ ಮಾಡಿ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡು. ನೆಕ್ಸ್ಟ್ ಅದಾದ್ಮೇಲೆ ಲಾಗ್ ಮಾಡ್ಬೇಕು ಅಂತ ತಲೆಗೆ ಬಂತು. ಸೊ ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಡೈಲಿ ಕಂಟಿನ್ಯೂಸ್ ಲಾಗ್ ಮಾಡ್ತಾನೆ ಇರ್ತೀನಿ. ಸೊ ನಾನು ಹಿಂಗೆ ಮಾತಾಡ್ತಾನೆ ಇರ್ತೀನಿ. ಸೊ ಪ್ಲೀಸ್ ಎನ್ಕರೇಜ್ ಮಾಡಿ. ಅಂಡ್ ನನ್ನಿಂದ ಏನಾದ್ರು ತಪ್ಪು ಕಾನ್ವರ್ಸೇಷನ್ ಏನಾದ್ರು ಇದ್ರೆ, ಸೊ ನನ್ನ ಕಾನ್ವರ್ಸೇಷನ್ ಏನಾದ್ರು ಕ್ಲಿಯರ್ ಆಗಿಲ್ಲ ಅಂದ್ರೆ, ಇಲ್ಲ ನಾನು ಹೇಳೋದೇನಾದ್ರೂ ಅಪ್ಲೋಡ್ ಮಾಡಬಾರ್ದು ಅಂತ ನಿಮಗೆ ಅಂತ ಗೊತ್ತಿದ್ರೆ ಸೊ ದಯವಿಟ್ಟು ತಿಳಿಸಿ. ಅಂಡ್ ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ. ಅವಾಗ ನಮಗೊಂದು ಏನಾಗುತ್ತೆ, ಓ ಚೆನ್ನಾಗಿ ಬರ್ತಿದೆ, ನಾನು ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಅಪ್ಪ ಅಮ್ಮ ಮಾತ್ರ ಡೈಲಿ ನನ್ನ ವಿಡಿಯೋಸ್ ನೋಡ್ತಾರೆ. ಸೊ ಅಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ನೀವು ಕೂಡ ಸಪೋರ್ಟ್ ಮಾಡಿ. ಸೊ ಇವತ್ತು ಹಬ್ಬ ಅಲ್ವಾ, ಸೊ ಹೇಗೆ ನಮ್ಮ ಕಾಲೇಜ್ ಏರಿಯಾದಲ್ಲಿ ಆಚರಿಸ್ತಿದ್ದಾರೆ ಅಂತ ತೋರಿಸ್ತೀನಿ. ವೆಯ್ಟ್.
തിരയതിലുണ്ട് അവയവർണ്ണമതാം പശുവതുമാമേ അവരത് കണിപിടിച്ചാൽ നേരം മഴപൊടി കെട്ടിടയതിലുണ്ട് അഭിയവർണ്ണമത ികളും പൊടിഞ്ഞു പാടിയത് പാരിശുദ്ധ പൊടിഞ്ഞു അത് പെരുമാറി മനസ്സകം തെളിഞ്ഞോ ഷഹാദത്തോതി കണ്ണിൽ തെളിഞ്ഞോ ജ്യോതി ಆಚರಿಸ್ತಿದ್ದಾರೆ ಅಲ್ವಾ, ಎಷ್ಟು ಚಂದ ಆಚರಿಸ್ತಿದ್ದಾರೆ ಅಲ್ವಾ. ಸೊ ಇಷ್ಟ ಆಯ್ತು. ನಮ್ದೆಲ್ಲ ಸ್ಟಾಫ್ಗಳು ಕೂಡ ನೋಡ್ತಾ ಇದ್ದಾರೆ. ಸೊ ವಿಂಡೋ ಇಂದ ನೋಡ್ತಾರೆ. ನಾನು ಸ್ವಲ್ಪ ಎಕ್ಸ್ಟ್ರಾ ವಿಡಿಯೋ ಮಾಡ್ಕೋಬೇಕು ಅಂತ ಬಾಲ್ಕನಿಗೆ ಹೋದೆ ಅಷ್ಟೇ. ಸಿ ನಮ್ಮ ಆರ್ಯನ ಹಾ ನೈಸ್, ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ ಅಲ್ಲ ಮ್ಯಾಮ್. ಚೆನ್ನಾಗಿ ಮಾಡ್ತಿದ್ದಾರೆ. ಆಕ್ಚುಲಿ ಇಲ್ಲಿ ನಾನು ಮಂಗ್ಳೂರಿಗೆ ಬಂದ್ಮೇಲೆ ನಾನು ಸ್ವಲ್ಪ ಕ್ರಿಶ್ಚಿಯನ್ ಹಬ್ಬಗಳನ್ನ ನೋಡಿದ್ದು, ಮುಸ್ಲಿಮ್ಸ್ ಹಬ್ಬಗಳನ್ನ ನೋಡಿದ್ದು. ನಾನು ತುಂಬಾ ನಂಗೆ ಇಷ್ಟ ಬೇರೆ ಬೇರೆ ಕಲ್ಚರ್ಸ್ ಆಗಿರ್ಬೋದು, ಬೇರೆ ಬೇರೆ ರಿಲಿಜನ್ಸ್ ಆಗಿರ್ಬೋದು. ಸೊ ಯಾವ ತರ ಅವ್ರ ಹಬ್ಬಗಳನ್ನೆಲ್ಲ ಮಾಡ್ತಾರೆ ಅಂತ. ಸೊ ನಾ ನನ್ನ ಇನ್ವೈಟ್ ಮಾಡಿದ್ರೆ ನಾನು ಪಕ್ಕ ವಿಸಿಟ್ ಮಾಡ್ತೀನಿ. ಸೊ ವಿಸಿಟ್ ಮಾಡಿ ಹೋಗಿ ಏನಾದ್ರು ಕೊಟ್ಟರೆ ತಿನ್ಕೊಂಡು ಅದೇ ಬರ್ತೀನಿ. ನಂಗೆ ಅದರಿಂದ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.